ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫೇಸ್ ಪ್ಯಾಕ್ ಹಾಕ್ಕೊತಿದ್ದೀನಿ. ಒಂದು ಆಲ್ಮೋಸ್ಟ್ 3 ಡೇಸಿಂದನೂ ಹಾಕ್ತಿದ್ದೀನಿ ನಾನು. ಇದರಲ್ಲಿ ಏನೇನು ಮಿಕ್ಸ್ ಮಾಡಿದ್ದೀನಪ್ಪ ಅಂದರೆ ಅಕ್ಕಿ ಹಿಟ್ಟು, ಹನಿ, ಹಾಲು. ಇದು ತುಂಬ ಯೂಸ್ಫುಲ್ ಆಗುತ್ತೆ ನಮ್ಮ ಫೇಸ್ಗೆ. ಯಾರಿಗೆಲ್ಲ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂದರೆ ದಿನಾ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳೋ ಅಷ್ಟು ನಮ್ಗೆ ಪೇಷನ್ಸ್ ಇಲ್ಲ. ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಆದರೂ ಹಾಕ್ಕೊತೀನಿ ಅಂತ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡ್ಮೇಲೆ ಒಂದು 15 to 20 ಮಿನಿಟ್ಸ್ ಇಟ್ಕೊಂಡ್ರೆ ಅದು ಒಣಗಿದ ಮೇಲೆ ಸ್ವಲ್ಪ ಸ್ಕ್ರಬ್ ಮಾಡ್ಕೊಂಡು ತೊಳ್ಕೊಂಡ್ರೆ ನಿಮಗೆ ಸ್ಕ್ರಬ್ ಮಾಡ್ದಂಗೆ ಕೂಡ ಅನಿಸುತ್ತೆ. ಅಲ್ವಾ ನನ್ನ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿದೆ. ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಇಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆಸ್ ಬಂದ್ಬಿಟ್ಟಿತ್ತು ನನಗೆ, ಪಿಂಪಲ್ಸ್ ಥರ. ಚಿಕ್ಕ ಚಿಕ್ಕದು, ದೊಡ್ಡದಲ್ಲ. ಆದರೆ ನೋಡಿ ಇವಾಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ. 3 ಡೇಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಗೊತ್ತಿಲ್ಲ ಅದು ಅಂದರೆ ಯೂಸ್ ಮಾಡಿ ಕಂಪಲ್ಸರಿ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಸ್ಕಿನ್ ಇದ್ದರೆ ನಿಮಗೆ ಡಿಫ್ರೆನ್ಸ್ ಕಂಪಲ್ಸರಿ ನೋಡ್ಸುತ್ತೆ. ಆದರೆ ಯಾವಾಗೋ ಒಂದು ಸರಿ ಅಲ್ಲ, ದಿನ ಹಾಕ್ಕೊಂಡು ನೋಡಿ, ಇಲ್ಲ ಒಂದಿನ ಬಿಟ್ಟಾದರೂ ಒಂದಿನ ಹಾಕ್ಕೊಳ್ಳಿ. ತುಂಬ ಯೂಸ್ಫುಲ್ ಇದೆ. ಇವಾಗ ನಾನು ದೇವ್ರ ಪಾತ್ರೆ ತೊಳಿಬೇಕು. ನಾಳೆ ಮಂಗಳವಾರ, ನಾಳೆ ಇದ್ದು ಬಂದು ಹಬ್ಬ, ಶಿವರಾತ್ರಿ ಹಬ್ಬ. ಮಂಗಳವಾರ ತೊಳಿಯೋಕ್ಕಾಗಲ್ಲ, ಹಬ್ಬದ ದಿನ ಉರ್ವೆ ಕಷ್ಟ ಆಗುತ್ತೆ, ಎಲ್ಲ ಮಾಡ್ಕೊಂಡು ತೊಳಿಯೋಷ್ಟರಲ್ಲಿ ಲೇಟ್ ಆಗೋಗುತ್ತೆ ಅಂತ ಇವತ್ತೇ ತೊಳೆದಿಕ್ಬಿಡೋಣ ಅನ್ಕೊತಾ ಇದ್ದೀನಿ. ಮಂಗಳವಾರ ಕಳಶ ಎತ್ತಂಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸ್ಕಿನ್ ಕೇರ್ ಮಾಡ್ಕೊಂಡು ಟೈಮ್ ಬಂದು 4 ಗಂಟೆ ಆಗಿದೆ. ಇವಾಗ ಸ್ಕಿನ್ ಕೇರ್ ಮಾಡಿಕೊಂಡು ಹೋಗಿ ತೊಳಿತೀನಿ. ಗೊತ್ತಿರುತ್ತಲ್ವ ಯಾವಾಗ ನಾನು ಯಾವ್ದು ಯೂಸ್ ಮಾಡ್ತೀನಿ ಅದನ್ನೇ. ನಾನು ಬೆಳ್ಳಿ ಪಾತ್ರೆಗಳು ಹೆಂಗೆ ತೊಳಿತೀನಿ ಅಂತ ನಿಮಗೆ ರಫ್ ಆಗಿ ನೋಡಿಸ್ತೀನಿ. ನಿಮಗೆ ನಮ್ಮ ದೇವ್ರ ಮನೆ ಈ ಥರ ಇದೆ. ಇದನ್ನೆಲ್ಲ ತೆಗಿಬೇಕು. ಇವಾಗ ಸಿಂಕಲ್ಲಿ ಇಟ್ಕೊಂಡೆ ತೊಳೆಯೋದು. ಸಿಂಕ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನೀಟಾಗಿ. ಎಲ್ಲ ವಾಶ್ ಮಾಡ್ಕೊಂಡು ಆದ್ಮೇಲೆ ಸಿಂಕಲ್ಲೇ ತೊಳಿತೀನಿ. ಈ ಥರ ನಾನು ಬೆಳ್ಳಿ ಎಲ್ಲ ಇದು ಇದನ್ನ ನಾನು ಯಾವಾಗೂ ಡೈಲಿ ಯೂಸ್ ಮಾಡಲ್ಲ. ಇವತ್ತು ಯೂಸ್ ಮಾಡೋಣ ಅಂತ ತೊಳೆಯಕ್ಕೆ ಹಾಕ್ಕೊಂಡಿದ್ದೀನಿ. ಈ ಥರ ಇವೆಲ್ಲ ಇದಕ್ಕೆ ಏನಪ್ಪ ಅಂದರೆ ನೋಡಿ, ಸಿಲ್ವರ್ ವಾಟರ್ ಬರುತ್ತೆ. ಸ್ವಲ್ಪ ತುಂಬ ಸರಿ ಯೂಸ್ ಮಾಡಿದ್ದೆ, ಅದಕ್ಕೆ ವಾಟರ್ ಈ ಥರ ಚೆನ್ನಾಗಿದೆ. ನಾವು ವೈಟ್ ಆಗಿರುತ್ತೆ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಅಲ್ಲ, ಮೀಶೋಲ್ಲಿ ತೊಗೊಂಡಿದ್ದು. ಇದು 300 ml ಬರುತ್ತೆ. 247 ರುಪೀಸು. ನಮಗೆ ಇನ್ನೂ ಸ್ವಲ್ಪ ಅಷ್ಟಿಗೆ ಬಂತು ಅನಿಸುತ್ತೆ. ನನಗೆ ಒಂದು 20 ರೂಪೀಸ್ ಲೆಸ್ ಆಗಿ ಬಂದಿರುತ್ತೆ. ಫ್ಲಿಪ್ಕಾರ್ಟಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಇದೆ. ಆದರೆ ಇದಕ್ಕಿಂತ ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿತ್ತು ಅನಿಸ್ತು. ಇದೇ ಬ್ರ್ಯಾಂಡೇ ಸೇಮು, ಆದರೆ ಆ ಕ್ವಾಲಿಟಿಯಿಂದ ಚೆನ್ನಾಗಿತ್ತು ಇದಕ್ಕಿಂತ. ಇದೇ ಬ್ರ್ಯಾಂಡಲ್ಲಿ ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳಿ, ಮೀಶೋಲ್ಲಿ ತೊಗೋಬೇಡಿ. ಇದನ್ನು ಈ ಥರ ಈ ವಾಟರ್ನೆಲ್ಲ ಈ ಥರ ಟಬ್ಬಲ್ಲಿ ಹಾಕ್ಕೊಂಡು ಇದನ್ನೆಲ್ಲ ಈ ಥರ ಹಾಕ್ಕೊಂಡ್ಬಿಡ್ಬೇಕು. ನೋಡಿದ್ರಲ್ವ ಯಾವ ಕಲರ್ ಇದೆ ಅಂತ. ನೆಕ್ಸ್ಟ್ ನೋಡ್ಕೊಳ್ಳಿ 5 ನಿಮಿಷ ಆದಮೇಲೆ ಈ ಥರ ನೀಟಾಗಿ ಈ ಥರ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಒಂದು 5 ನಿಮಿಷ, ಒಂದು 2 ನಿಮಿಷ ಈ ಕಡೆ ಆದ್ಮೇಲೆ ಮತ್ತೆ ತಿರುಗಿಸ್ಕೊತಾಳೆ. ಯಾಕಂದರೆ ಕಮ್ಮಿ ಇರುತ್ತಲ್ವ ನೀರು, ಅದಕ್ಕೆ. ಇಲ್ಲಿ ನೋಡಿ ಈ ಥರ ಇದನ್ನು ಹಿಂಗೆ ತಿರ್ಸ್ಕೊಳ್ತಾ ಇದ್ರೆ ಹೊಸಾದಂಗೆ ಆಗುತ್ತೆ. ಇದಕ್ಕಿಂತ ಫ್ಲಿಪ್ಕಾರ್ಟಲ್ಲಿ ಚೆನ್ನಾಗಿದೆ. ನೀವು ಫ್ಲಿಪ್ಕಾರ್ಟಲ್ಲಿ ಟ್ರೈ ಮಾಡಿ, ಮೀಶೋಗೆ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನಾನು ತೊಗೊಳ್ತೀನಿ ಕೂಡ ಫ್ಲಿಪ್ಕಾರ್ಟಲ್ಲಿ ತೊಗೊಳ್ತೀನಿ, ಮೀಶೋಲ್ಲಿ ತೊಗೊಳಲ್ಲ. ಸ್ವಲ್ಪ ಸೇಮ್ ಕ್ಲೀನಿಂಗೇ ಚೆನ್ನಾಗಿ ಆಗ್ತಿದೆ. ಅಂದರೆ ಇನ್ನೂ ಚೆನ್ನಾಗಿತ್ತು, ಅದು ಬೇಗ ಆಗ್ತಾಯಿತ್ತು, ಇನ್ನೂ ಚೆನ್ನಾಗಿತ್ತು. ಕ್ವಾಲಿಟಿ ಸ್ಟ್ರಾಂಗ್ ಆಗಿತ್ತು ಇದಕ್ಕಿಂತ. ಇದನ್ನು ಒಂದು ನೆನೆಸ್ಬಿಟ್ಟು ಆದಮೇಲೆ ಸ್ವಲ್ಪ ಒಂದು 5 ನಿಮಿಷ ನೆನೆಯಲಿ. ನನಗೆ ತುಂಬ ದಿವಸದಿಂದ ಪಾಯಸ ತಿನ್ಬೇಕು ಅನ್ನಿಸ್ತಿದೆ. ಹಬ್ಬಕ್ಕೆ ಮಾಡ್ಬೋದು, ಶಿವರಾತ್ರಿ ಹಬ್ಬಕ್ಕೆ ಮಾಡ್ಬೋದು. ಆದರೆ ನನಗೆ ಇವಾಗ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಿದೆ. ಅದಕ್ಕೆ ಮಾಡೋಣ ಬನ್ನಿ. ಏನಕ್ಕಪ್ಪ ಇವಾಗ ತಿನ್ಬೇಕು ಅನಿಸ್ತದ ನಂಗೆ ಗೊತ್ತಿಲ್ಲ. ಇದು ವರಲಕ್ಷ್ಮಿ ಹಬ್ಬ ಅಂತಲೇ ಬರ್ತಿದೆ ನನಗೆ. ಶಿವರಾತ್ರಿ ಹಬ್ಬಕ್ಕೆ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಎಲ್ಲೋ ಗೊತ್ತಿಲ್ಲ. ಯಾಕಂದರೆ ಅವತ್ತು ಉಪವಾಸ ಇರಬೇಕೆಲ್ಲೋ ನಂಗೆ ಇನ್ನೂ ಕನ್ಫ್ಯೂಷನ್ ಆಗಿದ್ದೀನಿ. ಉಪವಾಸ ಇರ್ತೀನಿ ಎಲ್ಲೋ ನಂಗೆ ಗೊತ್ತಿಲ್ಲ. ಉಪವಾಸ ಇದ್ರೆ ಜಾಗರಣೆ ಇರಬೇಕು. ಜಾಗರಣೆ ಇರೋಕ್ಕಾಗಲ್ಲ ನನಗೆ. ಅಲ್ಲಿ ಉಪವಾಸ ಬೇಕಂದ್ರೆ ಇರ್ತೀನಿ. ನೋಡೋಣ, ನನಗೂ ಐಡಿಯಾ ಇಲ್ಲ. ಇಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಉಪವಾಸ ಮಾಡೋಣ, ಇಲ್ಲ ಬೇಡವಾ ಅಂತ ಇನ್ನೂ ಥಿಂಕ್ ಮಾಡ್ತಾಯಿದ್ದೀನಿ. ಮಾಡಿದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಮಾಡಿ, ಸಾಯಂಕಾಲ ಲೈಟ್ ಫುಡ್ ತೊಗೊಂಡು ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಕೊಳ್ಳೋಣ ಅನ್ಕೊತಾ ಇದ್ದೀನಿ. ಇನ್ನು ಪರ್ಫೆಕ್ಟಾಗಿ ನಾನು ಏನೂ ಥಿಂಕ್ ಮಾಡಿಲ್ಲ ಅದ್ರ ಬಗ್ಗೆ. ಐ ಆಮ್ ನಾಟ್ ಶೂರ್ ಅಬೌಟ್ ದಟ್. ಇಂಗ್ಲೀಷ್ ಬಂದ್ಬಿಡ್ತೈತೆ ಅದ್ರ ಬಗ್ಗೆ. ಅದರಲ್ಲಿ ಇನ್ನೂ ಕನ್ಫರ್ಮೇಷನ್ ಇಲ್ಲ ನನಗೆ. ಇವಾಗ ನಾನು ಪಾಯಸ ಯಾವ ಥರ ಮಾಡ್ತೀನಿ ಅಂತ ನೋಡ್ತೀನಿ. ನಾನು ಮಾಡೋ ಪಾಯಸ ನನಗೆ ತುಂಬ ಇಷ್ಟ. ನೀವು ಟ್ರೈ ಮಾಡಿ. ಇವತ್ತು ರೆಸಿಪಿ ಕೂಡ ನೋಡಿಸ್ಬಿಡ್ತೀನಿ ನಿಮಗೆ ನಾನು ಹೆಂಗೆ ಮಾಡ್ತೀನಿ ಅಂತ. ಸಿಂಪಲ್, ಈಸಿ, ಆದರೆ ಇಷ್ಟ ಆಗತ್ತೆ. ಇದು ನಾನು 2 hours ಬ್ಯಾಕ್ ಮಾಡಿಕ್ಕಿದೆ. ಇದನ್ನು ಕುಡಿಯೋದು ಮುಡ್ತೋಗಿದ್ದೀನಿ, ಇಲ್ಲೇ ಇಕ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಇವಾಗ ಕುಡಿಬೇಕು ಇದನ್ನು. ಲೆಮನ್ ವಾಟರು, ಹಾಫ್ ಲೆಮನ್ನ ಇದರಲ್ಲಿ ಹಾಕಿ ವಾಟರ್ ಹಾಕ್ತೀನಿ ಅಷ್ಟೇ, ಇನ್ನೇನಿಲ್ಲ.
ಸ್ವಲ್ಪ ಹುಳಿಯಾಗಿರುತ್ತೆ, ಆದರೆ ನಮ್ಮ ಬಾಡಿಯಲ್ಲಿರೋ ವೇಸ್ಟ್ ಫ್ಯಾಟ್ ಎಲ್ಲ ಕರಗ್ಸೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಬಾಡಿ ಫುಲ್ ಇಟ್ಟಿದ್ರೆ ಕೋಲ್ಡ್ ಕೂಡ ಮಾಡುತ್ತೆ ಅಂತ ಕುಡಿತೀನಿ ಅಷ್ಟೇ. ಇವಾಗ ಈ ಹಾಲು ತೊಗೊಂಡು 1/4 ಲೀಟ್ರ್ ಹಾಲಿದೆ, ಇದನ್ನು ತೊಗೊಂಡು ಇದ್ರಲ್ಲಿ ಹಾಕ್ಕೊಳ್ಳೋಣ ಪಾತ್ರೆಯಲ್ಲಿ. ನೀವು ಯಾವ ಹಾಲಾದರೂ ತೊಗೊಬೋದು, ಅದು ನಿಮ್ಮ ಇಷ್ಟ. ಇದನ್ನು ಸ್ಲಿಮ್ಮಲ್ಲಿ ಇಟ್ಟು ತುಪ್ಪ ಇದ್ರೆ ತುಪ್ಪ ಹಾಕ್ಕೊಳ್ಳಿ. ನನ್ನ ಹತ್ರ ಈ ಚಿಕ್ಕ ಪ್ಯಾಕೆಟ್ ಇದೆ, ತರಿಸಿದ್ದು. ಯಾವ ಹಬ್ಬ ಆಯಿತು ಮೊನ್ನೆ, ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಮಾಡಕ್ಕೆ ತರಿಸಿದ್ದೆ. ಅದು ಬೇಕಂದ್ರೆ 1/2 ಲೀಟ್ರ್ ಹಾಲು ಕೂಡ ತೊಗೊಂಬಂದು ನಾನು 1/4 ಲೀಟ್ರ್ ತೊಗೊಂಡಿನಿ ಅಷ್ಟೇ. ಇದರಲ್ಲಿ ಈ ಗ್ಲಾಸಲ್ಲಿ ಫುಲ್ಲು ಗ್ಲಾಸ್ ಹಾಕ್ತಾ ಇದ್ದೀನಿ. ವಾಟ್ರು ಇನ್ನೂ ಸ್ವಲ್ಪ ಹಾಕ್ತೀನಿ, ಇನ್ನೊಂದು 1/2 ಗ್ಲಾಸ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಇಷ್ಟು ಸಾಕು. ಇದನ್ನ ಕುದಿಯಕ್ಕೆ ಇಡೋಣ. ಈ ನಡುವೆ ನನಗೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ, ಅದಕ್ಕೆ ಏನೋ ಒಂದು ಕೇಕ್ ಅಂತೆ, ರಾಗಿ ಕೇಕ್ ಅಂತ ಏನೇನೋ ತಿನ್ಬಿಡ್ತಾ ಇದ್ದೀನಿ. ಫಸ್ಟೇ ನಂಗೆ ಸ್ವೀಟ್ ಅಂದ್ರೆ ಆಗ್ತಾ ಇತ್ತಲ್ಲ ಮೈಗೆ. ಇವಾಗೂ ನಾರ್ಮಲ್ ಸ್ವೀಟ್ಸ್ ಎಲ್ಲ ನಂಗೆ ಇಷ್ಟ ಆಗಲ್ಲ. ಈ ಥರ ಕೇಕು, ಪಾಯಸ ಕೂಡ ಯಾವಾಗೂ ಇಷ್ಟ ಆಗಲ್ಲ. ಬೇರೆಯವ್ರು ಮಾಡಿದ್ದು ಇಷ್ಟ ಆಗಲ್ಲ. ನಾನು ಮಾಡ್ಕೊಳೋದು ಮಾತ್ರ ನಂಗೆ ಇಷ್ಟ ಆಗುತ್ತೆ ಅವಾಗವಾಗ. ಅದಕ್ಕೆ ಇವತ್ತು ಮಾಡ್ಕೊಂಡು ತುಂಬ ದಿವಸದಿಂದ ಅನ್ಕೊತಾ ಇದ್ದೆ, ಅದು ನನಗೆ ಡಿಲೇ ಮಾಡಿ ಇವತ್ತು ಮಾಡಲೇಬೇಕು ಅಂತ ಕನ್ಫರ್ಮ್ ಫಿಕ್ಸ್ ಆಗೋಗಿ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸೇಮಿಯಾ ಯೂಸ್ ಮಾಡ್ತೀನಿ. ಇದು 10 ರೂಪೀಸ್ ಪ್ಯಾಕೆಟ್. ಇದು ಚಿಕ್ಕದು ತರಿಸಿದ್ದೆ, ಪಾಯಸ ಮಾಡೋಕ್ಕಂತ ತರಿಸಿದ್ದೆ. 2 ತರಿಸಿದ್ದೆ, 1 ಮಾಡಿದ್ದೆ, ಇನ್ನೊಂದು ಹಂಗೆ ಇಟ್ಟಿದ್ದೆ. ಅದನ್ನು ಇವತ್ತು ಯೂಸ್ ಮಾಡೋಣ. ಇದು ಬಂದು ಮೈದಾದಲ್ಲ, ಇದು ಸೇಮಿಯಾ ಗೋಧಿದು ಅನಿಸುತ್ತೆ. ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಮೈದಾ ಗೋಧಿದೆ, ಗೋಧಿ ಸೇಮಿಯಾ. ಇದು ಮೈದಾ ಸೇಮಿಯಾ ಅಲ್ಲ, ವೈಟ್ ಕಲರ್ ಸೇಮಿಯಾ ಅಲ್ಲ, ಬ್ರೌನ್ ಕಲರ್ ಇಲ್ಲಿರುತ್ತೆ ನೋಡಿ. 100% ವೀಟ್ ಅಂತೆ, ಏನೋ ಗೊತ್ತಿಲ್ಲ. 100% ಅಂತ ಹಾಕ್ತಾರೆ, ನಾವು ನಂಬೇಕಷ್ಟೇ. ಅದು ನಿಜನ ಸುಳ್ಳು ಅವ್ರಿಗೆ ಗೊತ್ತಾಗಬೇಕು. ಫ್ಲಿಪ್ಕಾರ್ಟ್ ಗ್ರೋಸರಿಯಲ್ಲಿ ನೋಡಿಕ್ಕಿದ್ದೀನಿ, 1/2 kg. ಅದನ್ನ ತಗೋಣ. ಇದರಲ್ಲಿ ಫಸ್ಟ್ ಡ್ರೈ ಫ್ರೂಟ್ಸ್ ಹಾಕೊಂಡು ರೋಸ್ಟ್ ಮಾಡ್ಕೋಬೇಕು. ಈ ಪಾಯಸ ಮೋಕ್ಷಿತಾಗೂ ತುಂಬ ಇಷ್ಟ. ಬಾದಾಮಿ ಕಟ್ ಮಾಡಿಲ್ಲ, ಗೋಡಂಬಿ ಇಲ್ಲ ನಮ್ಮ ಮನೇಲಿ, ಖಾಲಿ ಆಗಿದೆ. ಬಾದಾಮಿನ ಹಾಕೋಣ ಅಂದ್ಕೊಂಡು ಇದ್ರಲ್ಲಿ ಹಾಕಿ ಕೈಯಲ್ಲಿ ಕಟ್ ಮಾಡೋಕ್ಕಾಗಲ್ಲ ಅಂತ ಇದರಲ್ಲಿ ಈ ಥರ ಹೋಗ್ಬಿಟ್ಟೈತಿ. ಸ್ವಲ್ಪ ದೊಡ್ಡ ಪೀಸ್ ಇದೆ, ಪುಡಿ ಆಗೋಗಿದೆ. ಇವಾಗ ಇದನ್ನ ಏನು ಮಾಡಬೇಕು ನಂಗೆ ಐಡಿಯಾ ಗೊತ್ತಿಲ್ಲ. ನಾನು ಗ್ಯಾಸ್ ಆಫ್ ಮಾಡಿದೆ, ನೀರು ಜಾಸ್ತಿ ತುಪ್ಪ ಕಾದೋಯ್ತು ಅಂತ. ಇದನ್ನ ಸ್ಲಿಮ್ಮಲ್ಲಿಟ್ಟು ಇದರಲ್ಲಿ ಹಾಕಿಟ್ಟಿದ್ದೀನಿ. ನನ್ನ ದ್ರಾಕ್ಷಿ ಹಳೆ ಡ್ರೈ ಫ್ರೂಟ್ಸ್ ವಿಡಿಯೋದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಸ್ವಲ್ಪ ಹಾಕಿಕ್ಕಿದ್ದೀನಿ, ಇನ್ನೊಂದ್ರಲ್ಲಿ ಸ್ವಲ್ಪ ಹಾಕಿದ್ದೀನಿ. ದ್ರಾಕ್ಷಿ ಜಾಸ್ತಿ ಹಾಕೋಣ, ಇಷ್ಟು ಸಾಕು. ಇಷ್ಟು ಹಾಕಿದ್ದೀನಿ. ಇದು ಎಲ್ಲರಿಗೂ ಗೊತ್ತಿರುತ್ತೆ, ಇದು ಸೇಮ್ ಪ್ರಾಸೆಸ್ಸೇ. ನನಗಿವಾಗ ಎಷ್ಟು ಫ್ರಸ್ಟ್ರೇಷನ್ ಅಲ್ಲಿದ್ದೀನಿ ಗೊತ್ತಾ. ನಂಗೆ ತುಂಬ ಅಂದರೆ ತುಂಬ ಕೋಪ ಬರ್ತಿದೆ. ಅದಕ್ಕೆ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಏನಾಯಿತು ಗೊತ್ತಾ, ಅನಾಹುತ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇಲ್ಲ. ನೆನ್ನೆ ತರಿಸಿತ್ತು ಅನ್ಸುತ್ತೆ, ನೆನ್ನೆ ಎಲ್ಲ ಮೊನ್ನೆ ಅನ್ಸುತ್ತೆ ಹಾಲು ತರಿಸಿದ್ದು. 2 days ಆಯ್ತಷ್ಟೇ. ನೋಡಿ ಕಾಣಿಸ್ತಿದ್ಯಾ? ಇನ್ನು ಸ್ವಲ್ಪ ನೋಡ್ಸಕ್ ಹೋದ್ರೆ ಚೆಲ್ಲೇ ಹೋಗುತ್ತೆ ಮನೆಯೆಲ್ಲ. ಹಾಲು ಇದು ಒಂಥರ ಆಗೋಯ್ತು. ಮೇಲೆ ಎಲ್ಲ ಒಂಥರ ನೋಡೋ ಬಂದಿದೆ, ಕೆಳಗಡೆ ಎಲ್ಲ ಒಂಥರ ಆಗಿದೆ. ಇದು ಹಾಲು ಒಡೆದೋಯ್ತು. ನಂಗೆ ತುಂಬ ಮೈಂಡ್ ಡಿಸ್ಟರ್ಬ್ ಆಯ್ತು. ಇವಾಗ ಮಾಡೋ ಇಂಟ್ರೆಸ್ಟ್ ಕೂಡ ಹೋಯ್ತು. ತೊಗೊಂಬಂದು ಮಾಡೋ ಪೇಷನ್ಸಿ ಅಂತೂ ನನಗಿಲ್ಲ. ಹೊಡೆದೋಯ್ತು ಅದು. ಫ್ರಿಜ್ಜಲ್ಲಿ ಕೂಡ ಹಿಂಗೆ ಹೊಡೆದೈತೆ. ನಾನು ಇಷ್ಟು ಕಷ್ಟಪಟ್ಟು ತುಳಿದೆ ಇದನ್ನೆಲ್ಲ ಮಾಡಿ ನಂಗೆ ಅಂತೂ ಕೋಪ ಬರ್ತೈತಿ. ದ್ರಾಕ್ಷಿ ಎಲ್ಲ ಬೇಯಿಸ್ದೆ, ಇದು ನನಗೆ ತಿನ್ಬೇಕಿಲ್ಲ. ತಿನ್ನಕ್ಕೆ ಚೆನ್ನಾಗಿದೆ ನೋಡಿ. ಈ ಥರ ವೈಟ್ಗೆ ಆಗಬೇಕು. ಇಲ್ಲಿ ನೋಡಿ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತದೆ ಅಲ್ವಾ? ಇವಾಗ ಹಿಂಗೆ ತಿರುಗಿಸ್ಬಿಟ್ಟು ಇಡೋಣ ಸ್ವಲ್ಪ ಹೊತ್ತು. ನೋಡಿ ಡಿಫ್ರೆನ್ಸ್ ನೋಡಿ. ಇದಕ್ಕೂ ಈ ಸೈಡ್ಗೂ ಗೊತ್ತಾಗ್ತದೆ ಅಲ್ಲ? ಈ ಥರ ನೀಟಾಗಿ ಕುದಿಯೋ ಸ್ವಲ್ಪ ಹೊತ್ತು ಹಿಂಗೆ ಇಕ್ಕೋಣ. ಹಿಂಗೆ ತಿರುಗಿಸ್ಬಿಟ್ಟು ಇದನ್ನಿಟ್ಟು ಇನ್ನೊಂದು 5 ನಿಮಿಷ ಬಿಡೋಣ.
ಹೇಳಿದ್ನಲ್ವಾ, ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳಿ, ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನೋಡಿ ಇಷ್ಟು ಟೈಮ್ ತೊಗೊತಿದೆ, ಅದಾದ್ರೆ ಅಷ್ಟು ಟೈಮ್ ತೊಗೊಳಲ್ಲ ಬೆಳ್ಳಿ ಯೂಸ್ ಮಾಡ್ತಾ ಇರೋರಿಗೆ. ಇದು ದೇವ್ರ ಸಾಮಾನು ಅಂತಲೇ ಹೇಳೋಕ್ಕಾಗಲ್ಲ. ನಿಮ್ಮ ಹತ್ರ ಯಾವ ಬೆಳ್ಳಿ ಇದ್ರೇನು, ಚೈನು, ಉಂಗುರ, ಕಾಲು ಚೈನು ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ. ಅದು ವೈಟ್ ಮಾಡುತ್ತೆ. ನೀವು ಬೇಕಂದರೆ ಟ್ರೈ ಮಾಡ್ಬೋದು. ಇವಾಗ ಅದನ್ನು ಆಗೋಷ್ಟರಲ್ಲಾದರೂ ನಾನು ಲೆಮನ್ ವಾಟರ್ ಕುಡಿತೀನಿ. ಅದು ಪಾಯಸನೂ ಆಗಿಲ್ವಲ್ಲ ನೋಡಿ. ಆಯಿತು, 5 ನಿಮಿಷಕ್ಕಿಂತ ಜಾಸ್ತಿನೇ ಆಗಿದೆ, 10 ನಿಮಿಷ ಆಗಿದೆ. ಇದನ್ನು ಅದರಲ್ಲೂ ತೆಗೆದುಬಿಡೋಣ, ಈ ನೀರೆಲ್ಲ ತೆಗೆದುಬಿಡಬೇಕು. ಇವಾಗ ಇದನ್ನು ವಾಪಸ್ ತೆಗೆದುಬಿಡ್ತೀನಿ. ತೆಗೆದುಬಿಟ್ಟು ಏನು ಮಾಡಬೇಕಂದ್ರೆ ನೀಟಾಗಿ ತೆಗೆದುಬಿಡಿ, ಅದು ಇನ್ನೊಂದು ಸರಿ ಯೂಸ್ ಆಗುತ್ತೆ. ನೀವೇನಾದರೂ ಈ ಥರ ನೀರು ಅಟ್ಟಕ್ಕಾಗಲ್ಲ ಅಂದರೆ ಒಂದು ಕಾಟನ್ ಕ್ಲೋತ್ ಎತ್ಕೊಂಡು ಇದರಲ್ಲಿ ಅದ್ದುಕೊಂಡು ನೀಟಾಗಿ ರಬ್ ಮಾಡಿಕೊಂಡ್ರೆ ಕೂಡ ಹೋಗುತ್ತೆ. ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಇದರಲ್ಲೆಲ್ಲ ನಾನು ಸ್ವಲ್ಪ ಅಡುಗೆ ಮಾಡ್ತಿದ್ದೆ. ಇದಕ್ಕೆ ಸ್ವಲ್ಪ ನೀರು ಹಿಡಿಬೇಕು. ಇದಕ್ಕೆ ನೀರು ಹಿಡಿದುಬಿಟ್ಟು, ಇದು ಸಿಲ್ವರ್ ಐಟಮ್ಸ್ಗೆ ಮಾತ್ರ ನೋಡಿಸ್ತಾ ಇದ್ದೀನಿ. ಮತ್ತು ನಾರ್ಮಲ್ಲು ಕಳ್ಸಿದ ಚೊಂಬು ಅದೆಲ್ಲ ಹಿತ್ತಾಳಿದೆಯಲ್ವ, ಅದಕ್ಕೇನಂದರೆ ಹುಣಸೆಹಣ್ಣು ಸಬೀನ ಹಾಕಿ ತೊಳಿತೀನಿ. ಇದನ್ನ ಮಾತ್ರ ನಿಮ್ಗೆ ನೋಡಿಸ್ತಾ ಇದ್ದೀನಿ. ಇದು ಗೊತ್ತಿಲ್ಲದಿರೋರ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ನಿಮ್ಗೇನಾದರೂ ಯೂಸ್ಫುಲ್ ಆಗುತ್ತೆ ಅಂತ. ಈ ಜೆಲ್ನ 1 ಸ್ಪೂನಷ್ಟು, ಏನು ಕ್ಯಾಲ್ಕುಲೇಷನ್ ಮಾಡಿಲ್ಲ, ಹಂಗೆ ಹಾಕಿದೆ. ಇದನ್ನು ಚೆನ್ನಾಗಿ ಮಾಡ್ಕೊಬೇಕು. ಇದರಲ್ಲಿ ಒಂದು 5 ನಿಮಿಷ ಬಿಡಬೇಕು. ತೊಳ್ಕೊಂಡ್ರೆ ಆಗೋದು. ಇದನ್ನೆಲ್ಲ ತೊಳೆದಾದ್ಮೇಲೆ ನಿಮ್ಗೆ ನೋಡಿಸ್ತೀನಿ ಯಾವ ಥರ ಕ್ಲೀನ್ ಆಗಿದೆ ಅಂತ. ನಾನು ಇನ್ನೂ ಕಳಶ ಎಲ್ಲ ಕೂಡ ತೊಳಿಬೇಕು. ಮ್ಯಾಕ್ಸಿಮಮ್ ನನಗಿನ್ನ 1 ಅವರ್ ಹಿಡಿಯುತ್ತೆ. ಅದನ್ನೆಲ್ಲ ತೊಳೆದು ಆಗೋದ್ಮೇಲೆ ನಿಮ್ಗೆ ನೋಡಿಸ್ತೀನಿ. ನನಗೆ ನೋಡಿ, ಇದು ಇಲ್ಲಿ ತೊಳೆದು ಆಗಿದ್ದು ಕ್ಲೀನಾಗಿ ಆಗಿದೆ. ಇದು ನಾನು ಸಬೀನ ಮತ್ತು ಹುಣಸೆಹಣ್ಣು ಹಾಕಿ ತೊಳೆದೆ. ಇದನ್ನು ಕೂಡ ಸ್ವಲ್ಪ ಸಬೀನ ಹಾಕಿ ತೊಳೆದಿದ್ದೀನಿ. ನೋಡಿ ಹೆಂಗಿದೆ. ಇದು ಮಾತ್ರ ಹೋಗಿಲ್ಲ, ಇನ್ನೆಲ್ಲ ಕ್ಲೀನಾಗಾಯಿತು. ಇನ್ನೂ ಸ್ವಲ್ಪ ಸ್ಟೀಲ್ ನಾರು ಹಾಕಿದ್ದೆ ಅಂದರೆ ಇನ್ನು ಇದು ಕೂಡ ಹೋಗ್ಬಿಡುತ್ತೆ. ಸ್ಟೀಲ್ ನಾರು ಹಾಕಿಲ್ಲ, ನಾರ್ಮಲ್ ನಾರು ಹಾಕಿ ಉಜ್ಜಿದೆ. ನೋಡಿ ಈ ಥರ ಕ್ಲೀನಾಗಿ ಆಗಿದೆ. ಅಳ್ತಿದ್ದಾಳೆ, ಅವಳನ್ನ ಹೋಗಿ ಎತ್ಕೊಂಡು ಅವಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು. ಅದಕ್ಕೆ ಸ್ವಲ್ಪ ಬೇಗ ಅಂತ ತೊಳೆದಿದ್ದು. ಇಲ್ಲಾಂದ್ರೆ ಇನ್ನೂ ನೀಟಾಗಿ ಕ್ಲೀನಾಗಿ ತೊಳಿಬೋದು. ಇವಾಗ ಕ್ಲೀನಾಗಿ ತೊಳೆದಿದ್ದೀನಿ. ಇನ್ನೂ ಒಂದು 90% ಕ್ಲೀನ್ ಆಗಿದೆ. ಇನ್ನೂ 10% 100% ಕ್ಲೀನ್ ಆಗ್ತಾಯಿತ್ತು. ಅವಳು ಅಳ್ತಾ ಇದ್ಲು ಅಂತ ಬಂದೆ. ನೋಡಿ ಹೆಂಗೆ ಅಳ್ತಿದ್ಲು. ಇವಾಗ ಎತ್ಕೊಂಡ್ರೆ ಖುಷಿ. ನಾವಿಬ್ಬರು ಎಲ್ಲೋ ಹಾಕಿದ್ವಿ. 30 ಫೆಲೋಸ್ ಎಲ್ಲೋ ದಟ್ಟಿ ಫೆಲೋ. ನಿನ್ನೆ ಕೂಡ ಎಲ್ಲೋ ದಟ್ಟಿ ಫೆಲೋ ಹಸಿಟ್ಕೊಂಡ್ಬಿಟ್ಟಿದೆ. ಅವಳಿಗೆ ನಾನು ಸ್ನ್ಯಾಕ್ ಮಾಡಿಕೊಡ್ಬೇಕು. ಇವಾಗ ಎಗ್ಗಲ್ಲಿ ಏನಾದರೂ ಮಾಡಿಕೊಡೋಣ. ಜುಟ್ಟು ನೋಡು, ಜುಟ್ಟು ನಮ್ಮ ಮೋಕ್ಷಿತ. ಇವಾಗ ಮೋಕ್ಷಿತಾಗೆ ಸ್ಟ್ರಾಂಪ್ ಕಾಣಿಸ್ತಾ ಇದೆಯಾ? ಆಮ್ಲೆಟ್ ಮಾಡಿದ್ದೀನಿ. ಇದರಲ್ಲಿ ಏನೂ ಹಾಕಿಲ್ಲ, ಸೊಪ್ಪು ಮತ್ತು ಏನಪ್ಪ ಅದು ಕ್ಯಾರೆಟ್ ಆ ಥರ ಏನೂ ಹಾಕಿಲ್ಲ. ಪ್ಲೈನು ಮತ್ತು ಚೆನ್ನಾಗಿ ಬೀಟ್ ಮಾಡೋದನ್ನು ಫ್ಲಫಿ ಆಮ್ಲೆಟ್ ಥರ ಮಾಡಿದ್ದೀನಿ. ಏನಕ್ಕಪ್ಪ ಅದೆಲ್ಲ ಹಾಕಿಲ್ಲ ಅಂದರೆ ಮೋಕ್ಷಿತ ಎತ್ಕೊಂಡಿರು ಅಂತಲ್ಲ, ಕೆಳಗಡೆ ಹಾಕೋದು ಅಳ್ತಾಳೆ ಇನ್ನು ಜೋರಾಗಿ ಅಂತ ಹೇಳ್ಬಿಟ್ಟು ಎತ್ಕೊಂಡು ಕಟ್ ಮಾಡೋಕ್ಕಾಗಲ್ಲ, ಅದನ್ನೆಲ್ಲ ತುರಿಯೋಕ್ಕಾಗಲ್ಲ ಅಂತೇಳಿ ನಾರ್ಮಲ್ ಆಮ್ಲೆಟ್ ಮಾಡಿದೆ. ನಾಳೆ ಬೇಕಂದರೆ ಸೊಪ್ಪದು ಮಾಡ್ಕೊಡ. ಆ ಸೊಪ್ಪೆಲ್ಲ ಇತ್ತು, ಆದರೆ ಇವಳು ಬಿಟ್ಟಿಲ್ಲ ಅಂತ ಹಿಂಗೆ ಮಾಡಿದ್ದೀನಿ. ಇದನ್ನು ಹಿಂಗೆ ತಿನ್ಸೋಣ ಇವತ್ತೊಂದು ದಿನ. ನಾಳೆ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಮೋಕ್ಷಿತಾಗಿ ತಿನ್ನಿಸ್ಬಿಟ್ಟು, ನನ್ನ ವಾಕಿಂಗ್ ಹೋಗಿಲ್ಲ ಇವತ್ತು, ವಾಕಿಂಗ್ ಮಾಡಿಲ್ಲ. ಇವಳು ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಾಡಬೇಕು. ಇವಳು ತಿನ್ನಿಸ್ಬಿಟ್ಟು ಇವಾಗ ಟೈಮ್ ಬಂದು 6 ಗಂಟೆ ಕರೆಕ್ಟಾಗಿ 1 ನಿಮಿಷ ಕಮ್ಮಿ. ಇವಳು ತಿನ್ನಿಸೋಷ್ಟ್ರಲ್ಲಿ ಇನ್ನೊಂದು 10-15 ಮಿನಿಟ್ಸ್ ಆಗುತ್ತೆ. ಅದಾದಮೇಲೆ 6:30ಗೆ ಕತ್ಲೆ ಆಗೋಗುತ್ತೇನೋ. ಒಂದು 10 ಮಿನಿಟ್ಸ್ ಆದರೂ ವಾಕಿಂಗ್ ಮಾಡಿಬಿಟ್ಟು ಬರ್ತೀನಿ. ಇವಳು ತಿನ್ನಿಸ್ಬಿಟ್ಟು ಇದು ಟ್ಯೂಸ್ಡೇ ಈವ್ನಿಂಗ್ ವಿಡಿಯೋ ಮಾಡ್ತಿದ್ದೀನಿ. ಸುಬ್ಬು ಅವರು ಹಬ್ಬಕ್ಕೆ ಏನೇನು ಬೇಕು ಅಂತೆಲ್ಲ ತೊಗೊಂಬಂದಿದ್ರು. ನಾಳೆ ಬೆಳಿಗ್ಗೆಗೆ ಹಬ್ಬ ಇದೆ, ಬೆಳಿಗ್ಗೆಗೆ ತೊಗೊಂಬರೋಕ್ಕಾಗಲ್ಲ ಅಂತ ಫ್ಲವರ್ಸು ಮತ್ತು ಈ ಆರೆಂಜು, ವಾಟರ್ ಮೆಲನ್, ಸ್ವೀಟ್ ಕಾರ್ನ್ ಮಾತ್ರ ನಾನು ಹೋಗಿ ತೊಗೊಂಬಂದಿದ್ದು. ಮನೆ ಹತ್ರನೇ ಇತ್ತು ಅಂತೇಳ್ಬಿಟ್ಟು. ಇನ್ನು ಮಿಕ್ಕಿದ್ದೆಲ್ಲ ಅವರೇ ತೊಗೊಂಬಂದ್ಬಿಟ್ಟಿದ್ರು ಕೆಲಸ ಹತ್ರದಿಂದ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ. ಈ ಆರೆಂಜ್ ಚಿಕ್ಕದಿದ್ರೆ ಚೆನ್ನಾಗಿರುತ್ತೆ, ಹುಳಿ ಇರಲ್ಲ ಅಂತ ತೊಗೊಂಬಂದೆ.
ಚೆನ್ನಾಗೇ ಇತ್ತು, ಹುಳಿ ಏನಿರಲಿಲ್ಲ. ಅವ್ರು ಟೇಸ್ಟ್ ಮಾಡೋಕೆ ಕೂಡ ಒಂದು ಕೊಟ್ಟರು. ಆಚೆ ನೋಡೋಕ್ಕೆ ಚೆನ್ನಾಗಿಲ್ಲ ಅಷ್ಟೇ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಅದು. ಈ ವಾಟರ್ ಮಿಲನ್ ತೊಗೊಂಬಂದಿದ್ದೀನಿ. ಇದನ್ನು ತಿಂದಾದ್ಮೇಲೆ ತಾನೇ ವಾಯ್ಸ್ ಓವರ್ ಕೊಡ್ತಿರೋ, ಸ್ವೀಟೇ ಇಲ್ಲ ಅದು. ನೋಡೋಕ್ಕೆ ಕಲರ್ ಮಾತ್ರ ಚೆನ್ನಾಗಿದೆ. ಇದು ಸ್ವೀಟ್ ಕಾರ್ನ್ಸ್ ನಂಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಇದು ತೊಗೊಂಬಂದೆ. ಪೂಜೆ ಸಾಮಾನು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬಂದಿದ್ದು. ಬ್ರಷ್ ಮುಗಿಸಿತ್ತು, ಮಿಮ್ಮಿ ಕಚ್ಬಿಟ್ಟಿದ್ಲು, ಅದಕ್ಕೆ ಇನ್ನೊಂದು ತರಿಸ್ದೆ. ಇಲ್ಲಿ ನಾನು ಈ ಸ್ವೀಟ್ ನಂಗೆ ಚಿಕ್ಕವಾಗ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಬಂದೆ ನಾನು. ಅದೇ ತುಂಬ ಸ್ವೀಟ್ ಅನ್ನಿಸ್ತು, ನಾನು ಒಂದು ಹಾಫ್ ತಿಂದೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಸುಬ್ಬು ಅವ್ರಿಗೆ ಕೊಟ್ಬಿಟ್ಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗೈಸ್.